ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಗೋಸ್ಕರ ಕತೆ ಇದೆ, ಬನ್ನಿ. ನನಗೋಸ್ಕರನಾ? ಯಾಕೆ? ಹೊಸದಾಗಿ ಸರ್ಪ್ರೈಸ್ ಏನಾದರೂ ಪ್ಲಾನ್ ಮಾಡಿದ್ದೀರಾ? ಸರ್ಪ್ರೈಸ್ ಅಂತಲ್ಲ, ಒಂಥರ ಸರ್ಪ್ರೈಸ್ ಅಂತಾನೆ ಅನ್ಕೊಳ್ಳಿ. ಹಾಗಂದ್ರೆ ಸರ್ಪ್ರೈಸ್ ಅಲ್ಲ, ಬಟ್ ಸರ್ಪ್ರೈಸ್. ಸರಿ, ಅದೇನಂತ ಹೇಳಿ. ನಾಳೆ ನೀವು ನಮ್ಮ ಆಫೀಸಿಗೆ ಬರಬೇಕು. ಓ, ಆಫ್ಟರ್ ಲಾಂಗ್ ಟೈಮ್ ಆಫೀಸ್ಗೆ. ಏನು ವಿಶೇಷ? ಏನಿಲ್ಲ, ಒಂದು ಈವೆಂಟ್ ಇಟ್ಕೊಂಡಿದ್ದೀನಿ. ಸೊ ನೀವು ಮಿಸ್ ಮಾಡಿದ್ರೆ ತಪ್ಪದೆ ಬರಬೇಕು. ಅದನ್ನ ಯಾಕೆ ಅಷ್ಟು ಫಾರ್ಮಲ್ ಆಗಿ ಹೇಳ್ತಿದ್ರಾ? ಕ್ಯಾಶುವಲ್ ಆಗಿ ಬನ್ನಿ ಅಂತ ಹೇಳಿದ್ರೆ ಬರ್ತಿದ್ನಪ್ಪ ಅಷ್ಟೇ. ಹಾಗಲ್ಲ, ನಿಮ್ಗೆ ನಾಳೆ ಏನಾದರೂ ಕೆಲಸ ಇದ್ರೆ ಅಂತ ಅಡ್ವಾನ್ಸ್ ಬುಕಿಂಗ್ ಮಾಡ್ತೀನಿ. ನಾನು ಅಪಾಯಿಂಟ್ಮೆಂಟ್ ಡೈರಿ ನೋಡ್ಬಿಟ್ಟು ಹೇಳ್ತೀನಿ. ಹಾಗೆ ಗೌತಮ್ ಅವರೇ, ನೀವು ಕರೆದ್ರೆ ನಾನು ಬರದೇ ಇರ್ತೀನ? ನೀವು ಕರೀಲಿ ಅಂತಾನೆ ನಾನು ಕಾಯ್ತಾ ಇರ್ತೀನಿ. ಅಂದರೆ ನೀವೇನು ಹೇಳಿದ್ರು ನಾನು ಮಾಡ್ತೀನಿ. ನಿಮ್ಮ ಮಾತಿಗೆ ನಾನು ಅಷ್ಟು ಬೆಲೆ ಕೊಡ್ತೀನಿ, ರೆಸ್ಪೆಕ್ಟ್, ನಂಬ್ತೀನಿ. ಥ್ಯಾಂಕ್ ಯು, ನನ್ನನ್ನು ಅಷ್ಟೊಂದು ನಂಬಿರೋದಕ್ಕೆ. ನಿಮ್ಮನ್ನಲ್ಲದೆ ಇನ್ಯಾರ ನಂಬಕ್ಕಾಗತ್ತೆ? ನನ್ನ ಬಾಳ ದೋಣಿಗೆ ಅಂಬಿಗ ನೀವು. ಇತ್ತೀಚೆಗೆ ನಿಮಗೆ ನೀವೇ ಏನೋ ಮಾತಾಡ್ಕೋತಾ ಇರ್ತೀರಾ ಅನ್ಸುತ್ತೆ ನನಗೆ. ಇಲ್ಲ, ನನಗೆ ಆ ಥರದ್ದು ಯಾವ ಅಭ್ಯಾಸನೂ ಇಲ್ಲ. ನಾನು ಏನೇ ಇದ್ರೂ ಬಾಯ್ ಬಿಟ್ಟು ನೇರವಾಗಿ ಮಾತಾಡೋದು, ಡೈರೆಕ್ಟ್. ಹೌದಾ? ಸರಿ, ಸದ್ಯ ಬಚಾವದೆ. ಏನೋ ಮಾತಾಡಿದ್ರಲ್ವಾ? ಇಲ್ಲ ನಾನು ಭೂಮಿಕಾ, ನೀನು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಮನಸ್ಸಿಗೆ ಮೂಗ್ದಾರ ಹಾಕೋಬೇಕು, ಇಲ್ಲ ಅಂದರೆ ಕಥೆ ಅಷ್ಟೇ. ಮನಸ್ಸಲ್ಲಿರೋದೆಲ್ಲ ಹಂಗೆ ಆಚೆ ಬಂದ್ಬಿಡುತ್ತೆ. ಬಿ ಕೇರ್ಫುಲ್. ನಿಜವಾಗ್ಲೂ ಹೆದ್ರು ಬಿಟ್ಟೆ. ಓ, ವುಮೆನ್ಸ್ ಡೇ ಅಲ್ವಾ? ಮರ್ತೇ ಹೋಗಿತ್ತು. ಪಾಪ ಅಮ್ಮ ಗಾಬರಿ ಆಗ್ಬಿಟ್ರು. ಕಣೋ, ನಿಜವಾಗ್ಲು ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ಸ್, ಸ್ಪೆಷಲಿ ನಿಮ್ಗೆ. ಮತ್ತೆ ವೆಡ್ಡಿಂಗ್ ಆನಿವರ್ಸರಿ ಆಗ್ಲಿ, ಬರ್ತ್ಡೇ ಆಗ್ಲಿ, ಇವತ್ತು ಆ ದಿವಸ ಅಂತ ನಿಮ್ಮ ಹತ್ರ ಹೇಳಿ ಹೇಳಿ ವಿಶ್ ಮಾಡಿಸ್ಕೋಬೇಕು. ವಿಮೆನ್ಸ್ ಡೇ ನೆನಪಿದ್ಯಲ್ಲ, ಥ್ಯಾಂಕ್ ಯು. ನಂದು ಬಿಡು, ನೀನು ಮರೆತು ಬಿಟ್ಟಿದೆಯಲ್ಲ. ಅಲ್ಲ, ಮಹಿಳಾ ದಿನಾಚರಣೆನ ಮಹಿಳೆಯರೇ ಮರೆತು ಬಿಟ್ರೆ ಹೇಗೆ? ನಾನೇನು ಮರ್ತಿರ್ಲಿಲ್ಲ, ನಂಗೂ ನೆನಪಿತ್ತು ಬಿಡಿ. ಆಯ್ತು ಬಿಡು, ನಾನೇ ಸೋಲ್ತೀನಿ. ನಾವೇ ಶರಣಾಗ್ತೀವಿ. ಎಷ್ಟೇ ಆದರೂ ಮಹಿಳಾ ದಿನಾಚರಣೆ ಜಗಳ ಆಡೋಕ್ಕಾಗಲ್ಲ ಅಲ್ವಾ? ಅತ್ತೆ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು, ಸೋ ಸ್ವೀಟ್. ಏನು ಎಲ್ಲರೂ ಗಿಫ್ಟ್ ಇಟ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ನನ್ನೊಬ್ಳಿಗೆನಾ? ಬೇರೆ ಯಾರು ವಿಮೆನ್ ಇಲ್ವಾ ಈ ಮನೇಲಿ? ನಾವಿನ್ನು ಯೂತ್ಸ್ ಅತ್ತೆ. ಅಂದ್ರೆ ನಾನು ಓಲ್ಡ್ ಅಂತನಾ? ಅಯ್ಯೋ, ಹಾಗಲ್ಲ. ಅಂದ್ರೆ ನಿಮ್ಗೆ ನಮ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ, ನೀವು ನಮ್ಗಿಂತ ಜಾಸ್ತಿ ಅಚೀವ್ ಮಾಡಿದ್ದೀರಾ. ಅಷ್ಟೇ ಅಲ್ಲದೆ ನೀವು ಮಿಸ್ ಮೈಸೂರು 1988. ಸೊ ನೀವು ನಮ್ಮ ಪಾಲಿಗೆ ಸೂಪರ್ ವಿಮೆನ್. ನಿಮ್ಗೆ ಈ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ಸ್ಪೆಷಲ್ ಜಾಗ ಇದೆ. ಅದಕ್ಕೆ ನಾವೆಲ್ಲರೂ ಸೇರಿ ನಿಮ್ಗೆ ವಿಶ್ ಮಾಡಿ ಗಿಫ್ಟ್ ಕೊಡ್ತಾ ಇದ್ದೀವಿ. ಹೌದು ಮಂದಾಕಿನಿ, ಈ ಮನೆ ಲೇಡೀಸ್ ಕ್ಲಬ್ ಫೌಂಡರ್ ಪ್ರೆಸಿಡೆಂಟ್ ನೀನೇ ಅಲ್ವಾ? ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಇವತ್ತಿನ ದಿನಾನ ನಿನಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಅಮ್ಮ. ನಾವು ನಿನ್ ಕಾಲು ಎಳಿಬಹುದು, ತಮಾಷೆ ಮಾಡ್ಬೋದು, ಆದ್ರೆ ನಿಜವಾಗ್ಲೂ ಯು ಆರ್ ಗ್ರೇಟ್. ತುಂಬಾ ಸ್ಟ್ರಾಂಗ್ ನೀನು. ಎಲ್ಲ ಹೆಣ್ಮಕ್ಳಿಗೂ ರೋಲ್ ಮಾಡೆಲ್ ನೀನು. ಮನ್ಸಾರ ಹೇಳ್ತಾ ಇದ್ದೀನಿ. ಅಪ್ಪನ್ನ ನಮ್ಮನ್ನ ಇಷ್ಟು ವರ್ಷ ಸಹಿಸ್ಕೊಂಡು ಸಂಸಾರ ನಡ್ಸ್ಕೊಂಡು ಬಂದಿಯಲ್ಲ. ಐ ರಿಯಲಿ ಲವ್ ಯು ಅಮ್ಮ. ಥ್ಯಾಂಕ್ ಯು ಕಂದ.
I love you too. Thank you. And this is for you. Oh, so sweet. Thank you. ಇದು ನನ್ನ ಕಡೆಯಿಂದ ಚಿಕ್ಕ ವಯಸ್ಸಲ್ಲೇ ನನ್ನನ್ನು ಮದುವೆ ಮಾಡಿಕೊಂಡು ಇಷ್ಟು ವರ್ಷ ನನ್ನ ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ಯಾ, ನನ್ನ ಮಕ್ಕಳಿಗೆ ಒಳ್ಳೆ ತಾಯಿ ಆಗಿದೆಯಾ, ಅದಕ್ಕಾಗಿ ನಿನಗೆ ಹ್ಯಾಪಿ ವಿಮೆನ್ಸ್ ಡೇ. ಅಮ್ಮ, ಸ್ಕೂಲಲ್ಲಿ ಅಪ್ಪ ಮೇಸ್ಟ್ರಾಗಿದ್ರು ನನ್ನ ಫಸ್ಟ್ ಆ್ಯಂಡ್ ಬೆಸ್ಟ್ ಟೀಚರ್ ನೀನು. ಇದು ನಮ್ಮನ್ನು ಸಾಕಿ ಸಲಹಿ ತಿದ್ದಿ ತೀಡಿ ಇಷ್ಟು ದೊಡ್ಡವ್ರನ್ನಾಗಿ ಮಾಡಿದ್ದಕ್ಕೆ ಒಂದು ಚಿಕ್ಕ ಕಾಣಿಕೆ ತಗೊಂಬ. Thank you, Jiva. Thank you so much. Thank you, Jiva. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಯಾವುದಕ್ಕೂ ಅದಕ್ಕೆ ತಂಗಿ ಒಂದು ಕಾಲ್ ಮಾಡಿ ವಿಶ್ ಮಾಡ್ಬಿಡ್ತೀನಿ. ಫುಲ್ ಖುಷಿ ಆಗ್ಬಿಡ್ತಾರೆ. ಐ ಮೀನ್ ಅವ್ರನ್ನ ಖುಷಿಯಾಗಿಡೋದು ನನ್ನ ಕೆಲಸ ಅಲ್ವಾ, ಅವ್ರ ಖುಷಿನೇ ನನ್ನ ಖುಷಿ. ಓ ಭಾವಂತಮ್ಮ. ಹಾಯ್ ಭಾವಂತಮ್ಮ. ಹಾಯ್ ಅದಕ್ಕೆ ತಂಗಿ. ಏನ್ ಸಮಾಚಾರ ಇವತ್ತು? ನಮ್ಮನ್ನ ನೆನ್ಪು ಮಾಡ್ಕೊಂಡು ಬೆಳಗ್ಗೆನೆ ಕಾಲ್ ಮಾಡ್ಬಿಟ್ಟಿದ್ದೀರಾ? ಹೇಳ್ರಿ ಅದಕ್ಕೆ ತಂಗಿ, ನೀವು ನಾನೇನೋ ಟೈಮ್ ಟೇಬಲ್ ಹಾಕೊಂಡು ನಿಮ್ಮನ್ನ ನೆನ್ಪು ಮಾಡ್ಕೋತೀನಿ ಅನ್ನೋ ಥರ ಹೇಳ್ತಾ ಇದ್ದೀರಲ್ಲ. ನೋಡಿ, ನಿಮ್ಮನ್ನ ನೆನ್ಪು ಮಾಡ್ಕೊಳ್ಳೋಕ್ಕೆ ನಂಗೆ ಇಂಥದ್ದೇ ಒಂದು ಸ್ಪೆಸಿಫಿಕ್ ಟೈಮ್ ಇರಬೇಕು ಅಂತ ಏನೂ ಇಲ್ಲ ಕಣ್ರಿ. ಯಾವಾಗಂದ್ರೆ ಅವಾಗ ನೆನ್ಪಾಗ್ಬಿಡ್ತೀರಾ ನೀವು. ನೀವೊಂಥರ ನನ್ನ ಹಾರ್ಟಲ್ಲಿ ಸೆಕೆಂಡ್ ಗಂಟೆ ಮಾಡ್ಕೊಳ್ಳೋ ಅಲ್ರಾಮ್ ಇದ್ದಂಗೆ. ನನ್ನ ಡೇ ಶುರು ಆಗೋದು ನಿಮ್ಮ ನೆನಪಿಂದ, ಅದು ಕೊನೆ ಆಗೋದು ಕೂಡ ನಿಮ್ಮ ನೆನಪಿಂದ ಕಣ್ರಿ. ನೀವಂದ್ರೆ ನಂಗೆ ಅಷ್ಟು ಇಷ್ಟ. ಐ ಲವ್ ಯು ಸೋ ಮಚ್. ಓ ಹೌದಾ? ಅಷ್ಟೊಂದು ಇಷ್ಟನಾ ನಿಮ್ಗೆ? ಹಾ, ಏನ್ರಿ ಅದಕ್ಕೆ ತಂಗಿ ನೀವು ಅದನ್ನ ಬಾಯ್ ಬಿಟ್ಟು ಬೇರೆ ಕೇಳ್ತಿರಲ್ಲ. ಇವತ್ತು ವುಮೆನ್ಸ್ ಡೇ ಅಲ್ವಾ, ಅದಕ್ಕೆ ನಿಮ್ಗೆ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ. ಹ್ಯಾಪಿ ವುಮೆನ್ಸ್ ಡೇ. ಅಂದ್ರೆ ನಾನು ವುಮೆನ್ನಾ? ಯು ಮೀನ್ ಹೆಂಗ್ಸು? ವುಮೆನ್ ಅಂತ ಹೇಳೋವಷ್ಟು ವಯಸ್ಸಾಗಿದ್ಯಾ ನನಗೆ? ಅದಕ್ಕೆ ತಂಗಿ ಏನ್ರಿ ನೀವು, ಅದು ಇರೋದೇ ಆ ಥರ ಅಲ್ವಾ ವುಮೆನ್ಸ್ ಡೇ ಅಂತ. ಗರ್ಲ್ಸ್ ಡೇ ಅಂತ ಯಾವುದು ಸಪ್ರೇಟ್ ಆಗಿ ಇಲ್ವಲ್ಲ, ಅದಕ್ಕೆ ವಿಶ್ ಮಾಡಲಿಲ್ಲ ನಾನು. ನೋಡಿ, ಫೀಲಿಂಗ್ ಇಂಪಾರ್ಟೆಂಟು, ಮೀನಿಂಗ್ ಅಲ್ಲ. ಟೇಕ್ ಇಟ್ ಈಸಿ ಮ್ಯಾನ್. ಏನ್ ಟೇಕ್ ಇಟ್ ಈಸಿ? ಹಾ, ಯಾರಿಗೆ ಏನ್ ಕರಿಬೇಕು ಅಂತ ಫಸ್ಟ್ ತಿಳ್ಕೊಳ್ಳಿ. ಫಾರಿನ್ ರಿಟರ್ನ್ ಅಂತೆ, ಫಾರಿನ್ ರಿಟರ್ನ್. ಸರಿ ಬಿಡ್ರಿ, ನೀವು ಒಂಥರ ವುಮೆನ್ ಅಲ್ಲ ಮೆನ್ ಇದ್ದಂಗೆ, ಅದೇ ತರ ದಬಾಯಿಸ್ತಾ ಇದ್ದೀರಾ. ಹಲೋ, ಏನಂದ್ರೆ ನೀವು? ಏನಿಲ್ಲ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಓಕೆನಾ? ಬಾಯ್, ಟೇಕ್ ಕೇರ್, ಸಿಯಾ. ಯೋಬಾ, ಈ ಹುಡುಗಿರ್ ಕೈ ಸಿಗಾಕೊಳ್ಳೋದು ಒಂದೇ, ಟೈಗರ್ ಬೋನಿಗೆ ತಲೆ ಹಿಡಿದು ಒಂದು. ಅಲ್ಲ, ನಿಜ ಹೇಳ್ಬೇಕು ಅಂದ್ರೆ ಟೈಗರೇ ಬೆಟರ್, ಈ ಹುಡುಗಿರು ಅದಕ್ಕಿನ್ನ ಡೇಂಜರ್. ಬಟ್ ಏನ್ ಮಾಡೋದು, ಕೊನೆಗೆ ಅವರೇ ಬೇಕು, ಅದಕ್ಕೆ ಲವ್ ಅಂತ ಹೇಳೋದು. ಐ ಲವ್ ಯು ಅದಕ್ಕೆ ತಂಗಿ, ಐ ಲವ್ ಯು ಸೋ ಮಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.